ರಾಜ್ಯ ರಾಜಕಾರಣದಲ್ಲಿ ಮೆಗಾ ಬದಲಾವಣೆಯಾಗುತ್ತಾ? ಚನ್ನಪಟ್ಟಣ ಕುರುಕ್ಷೇತ್ರದಿಂದ ಬದಲಾಗುತ್ತಾ ರಾಜಕೀಯ ಚಿತ್ರಣ? ಚನ್ನಪಟ್ಟಣದಿಂದ ಯೋಗೀಶ್ವರ್ಗೆ ಟಿಕೆಟ್ ಮಿಸ್ ಆಗುತ್ತಾ? ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಲ್ವಾ ಯೋಗೀಶ್ವರ್? ಕ್ಷೇತ್ರ ಬಿಟ್ಟುಕೊಡಲು ಒಪ್ತಿಲ್ಲ ದಳಪತಿ ಕುಮಾರಸ್ವಾಮಿ. ಸಿಪಿ ಯೋಗೀಶ್ವರ್ ನಡೆ ಬಗ್ಗೆ ಭಾರಿ ಕುತೂಹಲ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ತನ್ನದೇ ವರ್ಚಸ್ಸು ಹೊಂದಿರೋ ಯೋಗೇಶ್ವರ್ ಈಗಾಗಲೇ ಪಕ್ಷೇತರವಾಗಿಯೂ ಸ್ಪರ್ಧಿಸಿ ಗೆದ್ದಿರುವ ಯೋಗೇಶ್ವರ್ ಈ ಹಿಂದೆ ಕಾಂಗ್ರೆಸ್ನಲ್ಲೂ ಗುರುತಿಸಿಕೊಂಡಿದ್ದ ಯೋಗೇಶ್ವರ್ ಈ ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಬಂಡಾಯ ಅಭ್ಯರ್ಥಿಯಾಗೋದು ಫಿಕ್ಸ್. ಬಿಜೆಪಿ ಬಂಡಾಯ ಆಗ್ತಾರಾ, ಕಾಂಗ್ರೆಸ್ ಸೇರ್ತಾರಾ? ಕುತೂಹಲ ಮೂಡಿಸಿದೆ ಸಿಪಿ ಯೋಗೀಶ್ವರ್ ರಾಜಕೀಯ ನಡೆ. ಕಾಂಗ್ರೆಸ್ ಸೇರ್ತಾರಾ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್? ರಾಜಕೀಯ ವಲಯದಲ್ಲಿ ಯೋಗೀಶ್ವರ್ ನಡೆಯ ಬಗ್ಗೆ ಚರ್ಚೆ. ರಾಜ್ಯ ರಾಜಕಾರಣದಲ್ಲಿ ಮೆಗಾ ಬದಲಾವಣೆ ಆಗುತ್ತಾ? ಹಾಗಾದ್ರೆ ಚನ್ನಪಟ್ಟಣ ಕುರುಕ್ಷೇತ್ರದಿಂದ ಬದಲಾಗುತ್ತಾ ರಾಜಕೀಯ ಚಿತ್ರಣ? ಚನ್ನಪಟ್ಟಣದಿಂದ ಯೋಗೀಶ್ವರ್ಗೆ ಟಿಕೆಟ್ ಮಿಸ್ ಆಗುತ್ತಾ? ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಲ್ವಾ ಹಾಗಾದ್ರೆ ಯೋಗೀಶ್ವರ್? ಕ್ಷೇತ್ರ ಬಿಟ್ಟುಕೊಡಲು ಒಪ್ತಿಲ್ಲ ದಳಪತಿ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಸಿಪಿ ಯೋಗೀಶ್ವರ್ ನಡೆ ಬಗ್ಗೆ ಭಾರಿ ಕುತೂಹಲ ಮೂಡಿಸುತ್ತಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ತನ್ನದೇ ವರ್ಚಸ್ಸನ್ನ ಹೊಂದಿದ್ದಾರೆ ಯೋಗೀಶ್ವರ್ ಅವರು. ಈ ಹಿಂದೆ ಪಕ್ಷೇತರವಾಗಿಯೂ ಸ್ಪರ್ಧಿಸಿ ಅವರು ಗೆದ್ದಿದ್ರು. ಈ ಹಿಂದೆ ಕಾಂಗ್ರೆಸ್ನಲ್ಲೂ ಗುರುತಿಸಿಕೊಂಡಿದ್ರು. ಈ ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಬಂಡಾಯ ಅಭ್ಯರ್ಥಿ ಆಗೋದಂತೂ ಫಿಕ್ಸ್ ಅಂತಿದ್ದಾರೆ. ಬಿಜೆಪಿ ಬಂಡಾಯ ಆಗ್ತಾರಾ, ಕಾಂಗ್ರೆಸ್ ಸೇರ್ತಾರಾ? ಹಾಗಾದ್ರೆ ಸಿಪಿ ಯೋಗೀಶ್ವರ್ ಅವರು? ಕುತೂಹಲ ಕೆರಳಿಸಿದೆ ಸಿಪಿ ಯೋಗೀಶ್ವರ್ ಅವರ ರಾಜಕೀಯ ನಡೆ. ಕಾಂಗ್ರೆಸ್ ಸೇರ್ತಾರಾ ಬಿಜೆಪಿ ನಾಯಕ ಸಿಪಿ ಯೋಗೀಶ್ವರ್? ರಾಜಕೀಯ ವಲಯದಲ್ಲಿ ಯೋಗೀಶ್ವರ್ ಅವರ ನಡೆ ಫುಲ್ ಹಲ್ಚಲ್ ಸೃಷ್ಟಿಸಿದೆ.